السلام عليكم ورحمة الله تعالى وبركاته. السلام عليكم ورحمة الله وبركاته. بسم الله والحمد لله، الصلاة والسلام على أشرف المرسلين وعلى آله وصحبه أجمعين. أما بعد. ಬಹುಮಾನ್ಯರಾದ ಉಸ್ತಾದರು ಹಾಗೂ ತೀರ್ಪುಗಾರರು ಹಾಗೂ ಮುತಾಲಿಮ್ಗಳು, ನಾನು ವಿಶ್ವೇಶ್ವರ ಭಟ್ರವರ ಬರೆದಿರುವಂತಹ ಸೆಲ್ಫ್ ವಿತ್ ಲೈಫ್ ಎಂಬ ಪುಸ್ತಕದ ಕುರಿತು ಒಂದೆರಡು ಮಾತುಗಳನ್ನು ಆಡಲಿಚ್ಛಿಸುತ್ತೇನೆ. ಸೆಲ್ಫ್ ವಿತ್ ಲೈಫ್ ಎಂಬ ಪುಸ್ತಕದ ಲೇಖಕರಾದ ವಿಶ್ವೇಶ್ವರ ಭಟ್ರವರು ಒಂದು ಮಾತನ್ನು ತನ್ನ ಪುಸ್ತಕದ ಮುನ್ನುಡಿಯಲ್ಲಿ ಹೇಳುತ್ತಾರೆ. ನನಗೆ 50 ವರ್ಷವಾದರೂ ನನಗೆ 50 ವರ್ಷವಾದುದಲ್ಲ ಮುಖ್ಯ, ಆ 50 ವರ್ಷಗಳ ಒಳಗಿನ ಜೀವನದಲ್ಲಿ ನಾನು ಏನೆಲ್ಲ ಮಾಡಿದ್ದೇನೆ ಎಂಬುದಾಗಿದೆ ನನಗೆ ಬೇಕಾದದ್ದು ಎಂದು ತನ್ನ ಪುಸ್ತಕದಲ್ಲಿ ಹೇಳುತ್ತಾರೆ. ನಮ್ಮ ಮುಂದೆ ಒಬ್ಬ ಹಿಮಾಲಯ ಪರ್ವತಕ್ಕೆ ಏರುತ್ತಿರುವಾಗ ತಿಪ್ಪೆಯ ಗುಂಡಿನಲ್ಲಿ ಬೀಳುತ್ತಿದ್ದಾನೆ. ಅದೇ ಹಾಗೆ ನಮ್ಮ ಜೀವನ ನಮ್ಮ ಕೈಯನ್ನು ಎಳೆದುಕೊಂಡು ಹೋಗಿ ನಮ್ಮ ಕೈಯನ್ನು ನಡುನೀರಿಗೆ ಕೈ ಬಿಡುತ್ತದೆ. ಮುಳುಗುತ್ತಿರುವಾಗ ಕೈ ಎತ್ತಿ ರಕ್ಷಿಸುತ್ತದೆ. ಇದರೆಲ್ಲರ ನಡುವೆ ನಾವು ಮಾಡಬಹುದಾದದ್ದು ಏನಾಗಿದೆ? ನಾನು ನನ್ನ ಕಳೆದು ಹೋದ ಜೀವನವನ್ನು ನಾನು ನೆನಪಿಸಿಕೊಂಡರೆ ಅದೊಂದು ಅದ್ಭುತವಾದ ಅನುಭವವನ್ನು ನನಗೆ ಕೊಡುತ್ತದೆ, ಹೊಸ ಹೊಸ ಅನುಭವಗಳನ್ನು ಕೊಡುತ್ತದೆ. ಯಾವ ಮಹಾ ದಡ್ಡನಿಗೂ ಬುದ್ಧಿವಂತನ ಹಾಗೆ ಕಾಣಿಸುತ್ತದೆ ಎಂದಾಗಿದೆ ಇಲ್ಲಿ ಲೇಖಕರು ಹೇಳುತ್ತಿರುವುದು. The only way to do great work is to love what you do. ನಿಮ್ಮ ಕೆಲಸಗಳಲ್ಲಿ ಅತ್ಯುತ್ತಮವಾದ ಮಾರ್ಗವೇನೆಂದರೆ ನೀವು ಮಾಡುವ ಕೆಲಸವನ್ನು ನೀವು ಪ್ರೀತಿಸುವುದು ಎಂದಾಗಿದೆ ಇಲ್ಲಿ ಲೇಖಕರು ಹೇಳುತ್ತಿರುವುದು. ಈ ಪುಸ್ತಕವು ಮೊದಲ ಮುದ್ರಣ ಜುಲೈ 2016ರಂದು, ಎರಡನೆಯ ಮುದ್ರಣ ಆಗಸ್ಟ್ 16ರಂದು ಹಾಗೂ ಮೂರನೆಯ ಮುದ್ರಣ ಫೆಬ್ರವರಿ 17ರಂದು, ನಾಲ್ಕನೆಯ ಮುದ್ರಣ ಡಿಸೆಂಬರ್ 2018ರಂದಾಗಿದೆ. ಈ ಒಂದು ಪುಸ್ತಕವನ್ನು ಪಡೆದು ಆನಂದಿಸಿರಿ ಎಂದು ಮಾತ್ರ ಹೇಳುತ್ತಾ ನನ್ನ ಮಾತಿಗೆ ಕಡಿವಾಣ. ವ ಆಖಿರು ದಾವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ. ಲೆಟರ್ ಬಿ, ಓದು, ಮುಂದೆ ಸಾಗು, ವಿಜಯಿಯಾಗು ಎಂಬುದರ ಘೋಷಣೆಯೊಂದಿಗೆ ಮುಂದುವರಿಯುತ್ತಾ ಇದೆ ಲೆಟರ್ ಬಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಈ ಸಂದರ್ಭದಲ್ಲಿ ನಾನು ಆರಿಸಿದಂತಹ ಪುಸ್ತಕವಾಗಿದೆ ಚದುರಿದ ಮೋಡ ಮಳೆಗೆರೆದಾಗ. ಈ ಪುಸ್ತಕವನ್ನು ಬರೆದ ಕವಿಯಾಗಿದ್ದಾರೆ ವಿಶ್ವೇಶ್ವರ ಭಟ್ರವರು. ಇವರು ಉತ್ತರ ಕರ್ನಾಟಕದ ಕಮಟದ ಮೂರೂರಿನವರಾಗಿದ್ದಾರೆ. ಮಾತ್ರವಲ್ಲ, ಈ ಕವಿಯು
ಓದಿದ್ದು MC ಮತ್ತು MA 4 ಚಿನ್ನದ ವಿಜೇತರಾಗಿದ್ದಾರೆ. ಇವರು ಇಂಗ್ಲೆಂಡಿನ ಪತ್ರಿಕೋದ್ಯಮದ ಉನ್ನತ ವ್ಯಾಸಂಗ, ಅದೇ ರೀತಿ ಸಂಯುಕ್ತ ಕರ್ನಾಟಕ ಕನ್ನಡಪ್ರಭದಲ್ಲಿ ಉಪಸಂಪಾದಕರು ಆಗಿದ್ದರು. ಬರೋಬ್ಬರಿ 59 ಪುಸ್ತಕಗಳ ಕವಿಯಾಗಿದ್ದಾರೆ. ಅದರಲ್ಲಿ ಒಳಪಟ್ಟಂತಹ ಒಂದು ಕೃತಿಯಾಗಿದೆ ಚದುರಿದ ಮೋಡ ಮಳೆಗರೆದಾಗ. ಈ ಪುಸ್ತಕವು 114 ಪುಟಗಳನ್ನು ಒಳಗೊಂಡಂತಹ ಈ ಪುಸ್ತಕವಾಗಿದೆ. ಮಾತ್ರವಲ್ಲ, ಈ ಪುಸ್ತಕವನ್ನು ಬರೆದಂತಹ ಕವಿಯು 57 ದೇಶವನ್ನು ಸುತ್ತಿದಂತಹ ಒಬ್ಬ ಅನುಭವಿಯಾಗಿದ್ದಾರೆ. ಮಾತ್ರವಲ್ಲ, ಅದೇ ರೀತಿ ನಮ್ಮ ರಾಷ್ಟ್ರಪತಿಯಾದ ಅಬ್ದುಲ್ ಕಲಾಂನೊಂದಿಗೆ 14 ದಿವಸ 5 ದೇಶಗಳನ್ನು ಸುತ್ತಿದವರು ಆಗಿದ್ದಾರೆ. 2005ರ ಸುವರ್ಣ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದವರು, ನಂತರ ಹಲವು ಪ್ರಶಸ್ತಿಗಳನ್ನು ಪಡೆದ ಕವಿಯೂ ಆಗಿದ್ದಾರೆ. ಈ ಪುಸ್ತಕವು 2018ರಲ್ಲಿ ಮುದ್ರಣವಾದಂತಹ ಈ ಪುಸ್ತಕವಾಗಿದೆ. ಈ ಪುಸ್ತಕದಲ್ಲಿ 25 ಅಧ್ಯಾಯಗಳನ್ನು ನಮಗೆ ಕೃತಿಕಾರರು ನಮಗೆ ತಿಳಿಸಿಕೊಡುತ್ತಾರೆ. ಬದುಕಿನ ಗುಟ್ಟನ್ನು ಕೈಗಿಟ್ಟಿದ್ದೇವೆ, ಅದೇ ರೀತಿ ಕುಟುಂಬವೇ ನಮ್ಮ ಬಲ, ಹೊಸ ಗಾಳಿ ಬೀಸಿ ಬಂದಾಗ, ಈ ರೀತಿಯಾದಂತಹ ಪ್ರಧಾನವಾದಂತಹ ಅಧ್ಯಾಯಗಳನ್ನು ನಮಗೆ ಕೃತಿಕಾರರು ನಮಗೆ ಪರಿಚಯಿಸಿಕೊಡುತ್ತಾರೆ. ಅದರಲ್ಲಿ ನನಗಿಷ್ಟವಾದಂತಹ ಒಂದು ಅಧ್ಯಾಯ ಕುಟುಂಬವೇ ನಮ್ಮ ಬಲ. ಅವರದರಲ್ಲಿ ನಮಗೆ ಸೂಚಿಸುತ್ತಾರೆ, ಇಡೀ ಭಾರತೀಯರೆಲ್ಲರೂ ನಾವು ಒಂದು ಕುಟುಂಬದವರಾಗಿದ್ದೇವೆ. ಭಾರತದಲ್ಲಿ ಜನಸಂಖ್ಯೆ ಹೆಚ್ಚಲು ಕಾರಣವೇನೆಂದರೆ ಕುಟುಂಬವನ್ನು ಬೆಳೆಸುವುದರಿಂದಾಗಿದೆ. ಒಂದು ಕುಟುಂಬದಲ್ಲಿ 50-60 ಜನರು ಈ ರೀತಿಯಾದಂತಹ ಕುಟುಂಬದೊಂದಿಗೆ ಬೆಳೆದಂತಹ ಭಾರತ ದೇಶವಾಗಿದೆ. ಅನ್ಯ ದೇಶೀಯರಿಗೆ ಆದರ್ಶವಾಗುವಂತಹ ಕುಟುಂಬವು ಬೆಳೆಸುವಂತಹ ದೇಶವಾಗಿದೆ ಎಂಬುದನ್ನು ನಮಗೆ ಕೃತಿಕಾರರು ನಮಗೆ ಬಹಳ ಸ್ಪಷ್ಟವಾಗಿ ತಿಳಿಸಿಕೊಡುತ್ತಾರೆ. ಮುಂತಾದಂತಹ ಅನೇಕ ವಿಷಯಗಳು ನಮಗೆ ತಿಳಿಯಬಹುದು ಈ ಪುಸ್ತಕದಿಂದ. ಈ ಪುಸ್ತಕದ ಕೊನೆಯ ಈ ರಟ್ನಲ್ಲಿ ನೋಡಿದರೆ ಕೃತಿಕಾರರ ಮಾತುಗಳನ್ನು ನಮಗೆ ಓದಲು ಸಾಧ್ಯವಾಗುತ್ತದೆ. ನಂತರ ಈ ಪುಸ್ತಕವನ್ನು ಎಲ್ಲರೂ ಮನಗೊಂಡು ಓದಬೇಕು ಎಂದು ಹೇಳುತ್ತಾ ನನ್ನ ಈ ಮಾತಿಗೆ ವಿರಾಮ. ಆಖಿರು ದಾವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು. ಲೆಟರ್ ಸಿ. ಇದಾದ ಬಳಿಕ ಲೆಟರ್ ಸಿ ಮುಂದುವರಿಯುತ್ತೆ. ಕವನ ವಾಚನ ಸ್ಪರ್ಧೆ ಲೆಟರ್ ಸಿ. ಬುಕ್ ರಿವ್ಯೂ ಮುಂದುವರಿಯುತ್ತೆ. ಲೆಟರ್ ಸಿ. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತು. ಈ ಪರಿಶುದ್ಧವಾದ ವೇದಿಕೆಯಲ್ಲಿ ನಾನು ಆಯ್ಕೆ ಮಾಡಿದಂತಹ ಪುಸ್ತಕವಾಗಿದೆ ಚದುರಿದ ಮೋಡ ಮಳೆಗರೆದಾಗ. ಇದನ್ನು ಬರೆದವರು ವಿಶ್ವೇಶ್ವರ ಭಟ್. ಈ ಪುಸ್ತಕದ ಕುರಿತು ನೋಡುವುದಕ್ಕಿಂತ ಮುಂಚೆ ಈ ಪುಸ್ತಕವನ್ನು ಬರೆದಂತಹ ಕರ್ತೃರಾದ ವಿಶ್ವೇಶ್ವರ ಭಟ್ ಅವರ ಕುರಿತು ಒಂದಿಷ್ಟು ತಿಳಿಯೋಣ. ಆಗ ಈ ಪುಸ್ತಕದ ಮಹತ್ವ ನಮಗೆ ತಿಳಿಯುತ್ತದೆ. ಇವರು ಉತ್ತರ ಕನ್ನಡದ ಕುಮಟಾದ ಮೂರೂರಿನವರಾಗಿದ್ದಾರೆ. MA ಮಾಡಿದ ಇವರು ಇಂಗ್ಲೆಂಡಿನ ಪತ್ರಿಕೋದ್ಯಮದಲ್ಲಿ ಉನ್ನತ ವ್ಯಾಸಂಗ ಪಡೆದು ಕನ್ನಡಪ್ರಭ ವಿಜಯ ಕರ್ನಾಟಕ ಸಂಪಾದಕರಾಗಿ ಸೇವೆ ಸಲ್ಲಿಸುತ್ತಿದ್ದರು. ಈಗ
ಕನ್ನಡ ಜನಪ್ರಿಯ ಸುವರ್ಣ ನ್ಯೂಸ್ ಚಾನೆಲ್ನ ಪ್ರಧಾನ ಸಂಪಾದಕರಾಗಿದ್ದಾರೆ. 47ಕ್ಕೂ ಹೆಚ್ಚು ದೇಶಗಳನ್ನು ಸುತ್ತಿದ ಅನುಭವ ಹಾಗೂ ಈ ಭಾರತದ ರಾಷ್ಟ್ರಪತಿಯಾದಂತಹ ಡಾಕ್ಟರ್ ಅಬ್ದುಲ್ ಕಲಾಂ ಅವರ ಜೊತೆ 14 ದಿನ 4 ದೇಶಗಳಲ್ಲಿ ಪಯಣ ಸೇರಿದಂತೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಮುಂತಾದ ಗೌರವಗಳಿಗೆ ಪಾತ್ರರಾಗಿದ್ದಾರೆ. 114 ಪುಟಗಳಿರುವಂತಹ ವಿಶ್ವೇಶ್ವರ ಭಟ್ ರವರ ಈ ಪುಸ್ತಕದಲ್ಲಿ ಮುನ್ನುಡಿಯಾಗಿ ಅವರು ಹೇಳುತ್ತಾರೆ, ಮಳೆ ಬೀಳುವ ಮುನ್ನ ಎಂದು. ಅದರಲ್ಲಿ ಇದು ಒಂದು ಸರಣಿಯಲ್ಲಿ ಕ್ರಮ ಪ್ರಕಾರವಿಲ್ಲದೆ ಅಲ್ಲಲ್ಲಿ ಆಗಾಗ ಬರೆದ ಬರಹಗಳ ಸಂಗ್ರಹವಾಗಿದೆ. ಎಲ್ಲೆಲ್ಲೋ ಚದುರಿ ಹೋದ ಮೋಡಗಳೆಲ್ಲ ಒಂದೆಡೆ ಸೇರಿದಾಗಲೇ ಮಳೆಯಾಗೋದು ಎಂಬ ಹಾಗೆ ಚದುರಿ ಹೋಗುತ್ತಿದ್ದ ಬರಹಗಳೆಲ್ಲ ಇಲ್ಲಿ ಸೇರಿ ಒಂದು ಪುಸ್ತಕವಾಗಿದೆ. ಇದು ಒಂದಕ್ಕೊಂದು ಸಂಬಂಧವಿಲ್ಲ, ನಿಮಗೆ ಎಲ್ಲಿಂದ ಬೇಕಾದರೂ ಇದನ್ನು ಓದಿ ತಿಳಿದುಕೊಳ್ಳಬಹುದು ಎಂಬಂತೆ ನಾನು ಒಂದು ಭಾಗವನ್ನು ಆರಿಸಿಕೊಂಡೆ. 25 ಭಾಗಗಳಿರುವ ಈ ಪುಸ್ತಕದಲ್ಲಿ ನಾನು ಆಯ್ಕೆ ಮಾಡಿದಂತಹ ಭಾಗವಾಗಿದೆ 20ಯೊಳಗೆ ಯಶಸ್ಸು ಗ್ಯಾರಂಟಿ. ಇದರಲ್ಲಿ ಲೇಖಕರು ಹೇಳುತ್ತಾರೆ, ಬಾಹ್ಯಾಕಾಶಕ್ಕಾಗಿ ರಾಕೆಟ್ ಅನ್ನು ಹಾರಿಸಿದಾಗ ಅದು ಭೂಕಕ್ಷೆಯನ್ನು ದಾಟಿ ಮೇಲಕ್ಕೆ ಬಾಹ್ಯಾಕಾಶವನ್ನು ಬಿಟ್ಟು ಭೂಕಕ್ಷೆಯನ್ನು ಬಿಟ್ಟು ಮೇಲೆ ಹಾರಲು ಸುಮಾರು 70% ಇಂಧನವನ್ನು ಅದು ತಿನ್ನುತ್ತದೆ. ಆದರೆ ಭೂಕಕ್ಷೆಯನ್ನು ದಾಟಿದ ನಂತರ ಅಂತರಿಕ್ಷದಲ್ಲಿ ಹಾರಲು ಅದು ಕೇವಲ 30% ಮಾತ್ರ ಇಂಧನವನ್ನು ಉಪಯೋಗಿಸುತ್ತದೆ. ಅಂದರೆ ಇದು ಸುಮಾರು 1 ವಾರಗಳ ಕಾಲ ಈ ಭೂಕಕ್ಷೆಯಲ್ಲಿ ಹಾರಾಡುವಾಗ ಅದಕ್ಕೆ 3/4 ಭಾಗ ಇಂಧನ ಉಪಯೋಗಕ್ಕೆ ಬರುತ್ತದೆ. ಆದರೆ ಭೂಕಕ್ಷೆಯನ್ನು ಬಿಟ್ಟು ಮೇಲೆ ಹೋದ ನಂತರ ಅದಕ್ಕೆ ಕೇವಲ 1/4 ಭಾಗದಷ್ಟು 30% ಮಾತ್ರ ಇಂಧನ ಉಪಯೋಗಕ್ಕೆ ಬರುತ್ತದೆ. ಇದರಿಂದ ಲೇಖಕರು ನಮ್ಮ ಜೀವನಕ್ಕೆ ಇದನ್ನು ಮಾರ್ಪಾಡುಗೊಳಿಸಿ ಹೇಳುತ್ತಾರೆ, 20 ವರ್ಷಗಳ ಒಳಗೆ ಇರುವಂತಹ ನಮ್ಮ ಈ ಬದುಕು ಅದು ಬಹಳ ಮುಖ್ಯವಾಗಿದೆ. ಅದರಲ್ಲಿ ನಾವು ಎಲ್ಲವನ್ನು ಒಳಪಡಿಸಿ ಕಲಿತರೆ ನಮಗೆ 20ರ ಮೇಲಿರುವಂತಹ ಬದುಕು ಅತ್ಯುತ್ತಮವಾಗಿ ಬದುಕಲು ಸಾಧ್ಯವಾಗುತ್ತದೆ. ಇಂದಿನ ತಂದೆ ತಾಯಿಯರು 20 ವರ್ಷದೊಳಗಿರುವಂತಹ ಮಕ್ಕಳಿಗೆ ಎಲ್ಲ ವಿದ್ಯಾಭ್ಯಾಸವನ್ನು ತುಂಬುವಂತಹ ಕೆಲಸ ಮಾತ್ರ ಮಾಡುತ್ತಾರೆ. ಉಳಿದ ಕಾರ್ಯಚಟುವಟಿಕೆಗಳು ಸಾಧನೆಗಳು ಅವನು 20 ವರ್ಷದ ನಂತರ ಮಾಡಲಿ ಎಂಬುದಾಗಿದೆ ಹಳೆಯ ಚಿಂತೆ. ಆದ್ದರಿಂದ ಅದನ್ನು ಬಿಟ್ಟು ಮಕ್ಕಳಿಗೆ ಎಲ್ಲ ಆಟಗಳಲ್ಲಾಗಲಿ ವಿದ್ಯೆ ಮಾತ್ರವಲ್ಲ ಬಾಕಿ ಇರುವಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲಿ 20 ವರ್ಷದೊಳಗೆ ಅವರ ಮನಸ್ಸಿನಲ್ಲಿ ನಾವು ತುಂಬಬೇಕು ಎಂಬುದನ್ನು ಲೇಖಕರು ಇದರಲ್ಲಿ ಅತ್ಯಂತ ಸ್ಪಷ್ಟವಾಗಿ ತಿಳಿಸಿಕೊಡುತ್ತಿದ್ದಾರೆ. ಇಷ್ಟು ಹೇಳುತ್ತಾ ಮಾತಿಗೆ ಕಡಿವಾಣ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ನೆಕ್ಸ್ಟ್ ಲೆಟರ್. ಇಲ್ಲಿಗೆ ಬುಕ್ ರಿವ್ಯೂ ಮುಕ್ತಾಯವಾಯಿತು. ಬೆಳಗ್ಗೆ